ಹಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹಳದಂಗಡಿ ಇದರ ಸುವರ್ಣ ಸಂಭ್ರಮದ 2026ರ ಚಾಲನೆಯೊಂದಿಗೆ ಕಾಳುಮೆಣಸು ಮತ್ತು ಕಾಫಿ ಬೆಳೆಯ ಕೃಷಿ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಎನ್ನುವಂಥ ಸಂಸ್ಥೆ ಒಂದು ಸಣ್ಣದಾಗಿ ಹುಟ್ಟಿಕೊಂಡಿತು. ಆ ಸಂಸ್ಥೆ ಬೆಳೆಯುತ್ತಾ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಇಂದು ಹಳದಂಗಡಿಯ 7 ಗ್ರಾಮಗಳ ರೈತರ ಬೆನ್ನೆಲುಬಾಗಿ ಅವರೆಲ್ಲ ಕಷ್ಟಗಳಿಗೆ ಸ್ಪಂದಿಸುವ ಬಹುದೊಡ್ಡ ಸಂಸ್ಥೆಯಾಗಿ ಇವತ್ತು ಹಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳೆದಿದೆ. ಆ ಸಂಘಕ್ಕೆ ಈ ವರ್ಷ 2026 ಸುವರ್ಣ ಸಂಭ್ರಮದ ವರ್ಷ. ಹಾಗಾಗಿ ನಾವೆಲ್ಲ ಕೃಷಿಕರಿಗೆ ಇವತ್ತು ಈ ವರ್ಷ ಒಂದು ಸಂಭ್ರಮದ ವರ್ಷ, ಸುವರ್ಣ ಸಂಭ್ರಮದ ವರ್ಷವನ್ನು ನಾವು ಬಹಳ ಅದ್ಧೂರಿಯಾಗಿ ವಿಶೇಷ ಯೋಚನೆಯೊಂದಿಗೆ ನಡೆಸುವಂಥ ಯೋಜನೆ ನಾವು ಆಡಳಿತ ಮಂಡಳಿಯವರು ಮಾಡಿಕೊಂಡಿದ್ದೇವೆ. ಮಿಶ್ರ ಬೆಳೆಯ ಮೂಲಕ ಕೃಷಿಕರ ಬದುಕಿಗೆ ಶಕ್ತಿಯಾಗ್ತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೃಷಿಕರ ಬದುಕಿಗೆ ಶಕ್ತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿರುವಂಥದ್ದಕ್ಕೆ ನಾನು ರಾಕೇಶ್ ಹೆಗಡೆ ಅವರಿಗೆ ಮತ್ತು ನಿಮ್ಮೆಲ್ಲ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಪತ್ತಿನ ಸಹಕಾರಿ ಸಂಘ ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಕೃಷಿ ಪತ್ತಿನ ಸಹಕಾರಿ ಸಂಘ ಇವತ್ತು 22 ಕೃಷಿ ಪತ್ತಿನ ಸಹಕಾರಿ ಸಂಘ, ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ಒಳ್ಳೆಯ ರೀತಿಯಲ್ಲಿ ಕೃಷಿಕರಿಗೆ ಮತ್ತು ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಿಗೆ ಒಂದು ಶಕ್ತಿ ಆಗ್ತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಿಕ್ಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತೀನಿ. ನಾವೆಲ್ಲ ಕೃಷಿಕರು ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ನಾವು ದುಡಿತಾ ಇದ್ದೇವೆ. ನಮಗೆ ನೆಮ್ಮದಿ ಏನಂತ ಹೇಳಿದರೆ, ತೋಟದೊಳಗೆ ಹೋದಾಗ ಒಂದು ಗಾಳಿ ಹೊಡೆದ್ರೆ ಆಯಿತು, ನಮಗೆ ನೆಮ್ಮದಿ ಆಗ್ತದೆ. ಆದರೆ ಹಣ ಬರ್ತದ ಇನ್ನೊಂದಲ್ಲ, ಜೀವನ ಮಾಡುವಂಥದ್ದೊಂದು ದಾರಿ ಬೇಕಲ್ಲ. ಅದಕ್ಕೋಸ್ಕರ ಕೃಷಿಯನ್ನು ನಂಬಿ ಬದುಕ್ತಾರೆ. ಮತ್ತು ಅದರಲ್ಲಿ ಯಾರು ಐಶ್ವರ್ಯವಂತವಾಗಿ ಹಣ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಕಮ್ಮಿ ಇರ್ತದೆ, ಒಂದು ಸಲ ಜಾಸ್ತಿ ಇರ್ತದೆ. ಆದರೂ ನಮ್ಮ ಜೀವನದಲ್ಲಿ ನೆಮ್ಮದಿ ಉಂಟು ಕೃಷಿಯಲ್ಲಿ. ಅದೇ ವ್ಯವಹಾರದಲ್ಲಿ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಎಷ್ಟೋ ಶ್ರೀಮಂತರು ಅಗರ್ಭ ಅಂದರೆ ಎಲ್ಲ ಜಗತ್ತಿನ ಶ್ರೀಮಂತರಾಗಿದ್ದವರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನೆಮ್ಮದಿಯ ಜೀವನ ಇಲ್ಲ, ಸಾಲ ಮೂಲ ಯಾರನ್ನೆಲ್ಲ ಆಗಿ ಕೊನೆಗೆ ಅವನಿಗೆ ತಲೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗದೆ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಎಷ್ಟವರೆಗೆ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಯಾಕಂದರೆ ಅವರು ಸಮಾಧಾನದಿಂದ ಬಾಳುವವರು. ಈ ಕಾಫಿಯಲ್ಲಿ ಇಲ್ಲಿ ಏನು ಅಂತ ಹೇಳಿದರೆ 2 ಮುಖ್ಯ ಬೆಳೆ ತಳಿಗಳು ಉಂಟು. ಒಂದು ಅರಬಿಕಾ, ಮತ್ತೊಂದು ರೋಬಸ್ಟಾ. ನಾವೇನಂತ ಮಾಡ್ತೇವೆ ಅಂತ ಹೇಳಿದರೆ, ಈ ನೆರಳಲ್ಲಿ ನಮ್ಮ ಅನುಭವದಲ್ಲಿ 80% ನೆರಳು ಬೇಕೇ ಬೇಕು ಅರಬಿಕಾಕ್ಕೆ. ಈ ರೋಬಸ್ಟಕ್ಕೆ ಅದಕ್ಕೆ 20% ನೆರಳು, 80% ಬಿಸಿಲು ಬೇಕಾಗ್ತದೆ. ಹಾಗಾಗಿ ಹೆಚ್ಚಿನವರು ಇಲ್ಲಿ ಏನು ಮಾಡ್ತಾರೆ ಅಂತ, ತೋಟಗಾರಿಕಾ ವಿಭಾಗದವರೆಲ್ಲ ಎಂಥದ್ದು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಅದು ರೋಬಸ್ಟ ಹಾಕಿ ಅದು ಸುಲಭದ ಬೆಳೆ ಹಾಗೆ ಅಂತ ಹೇಳ್ತಾರೆ. ಆದರೆ ಸುಲಭದ ಬೆಳೆ ಖಂಡಿತವಾಗಿ ರೋಬಸ್ಟ ಸಹ ಅಲ್ಲ. ಅದು ನೆರಳಲ್ಲಿ ಅಷ್ಟು ಚೆಂದ ಬರಲಿಕ್ಕಿಲ್ಲ ಅಂತೇಳಿ ನಮ್ಮ ಒಂದು ಅನುಭವ. ಅದಕ್ಕೆ ಬಿಸಿಲು ಬೇಕೇ ಬೇಕು. ಬಿಸಿಲು ಬಿದ್ದು 15,000 ಒಂದು ಲಕ್ಷ ಬರಬೇಕು. ಅದರ ನಂತರ ಗಿಡಗಳು ಆಹಾರವನ್ನು ತೋರಿಸಿದೆ, ಅವುಗಳೇ ವಾಟರ್ ಅಪ್ಟೇಕ್ ಆಗ್ತದೆ ಅಂತ ವಿಷಯ. ಆದರೆ ನೀವು ನೈಟ್ ಕೊಟ್ಟ ನೀರು ಬೆಳಿಗ್ಗೆ ಇರುತ್ತೆ. ಸೊ ಬೆಟರ್ ಮಾರ್ನಿಂಗ್ ಇರಿಗೇಷನ್ 8 to before 12 ಬೆಟರ್. ಬಟ್ ನಮಗೆ ಅದು ಆಪ್ಷನ್ ಇಲ್ಲ, ನಾವು ನೈಟೇ ಕೊಡ್ತೇವೆ. ಯಾಕಂದರೆ ಗಿಡಗಳು ಟ್ರಾನ್ಸ್ಪಿರೇಷನನ್ನು ಬೆಳಿಗ್ಗೆಯೂ ಮಾಡುತ್ತೆ, ನೈಟು ಮಾಡುತ್ತೆ. ಅದಕ್ಕೆ ಆಹಾರ ಅಂದರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಟ್ಟು ಆಕ್ಸಿಜನ್ನ ಒಳ ತಗೊಳ್ಳುವಾಗ ನ್ಯೂಟ್ರಿಯೆಂಟ್ ಮತ್ತು ನೀರನ್ನು ಮೇಲೆ ತಗೊಳ್ಳುತ್ತೆ. ಮೇಲೆ ತಗೊಂಡು ಹೋಗಿ ವಾಟ್ರು ಪುನಃ ಲಾಸ್ ಆಗುತ್ತೆ, ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅದು ಬಿಸಿಲಿರುವಾಗ ಮಾತ್ರ ಆಗುತ್ತೆ. ಸೊ ಅದಕ್ಕೆ ಬೆಳಿಗ್ಗೆ ಅಂತ ಹೇಳ್ತಾರೆ. ಬಟ್ ಏನಿಲ್ಲ, ನೀವು ಕೊಟ್ಟ ನೀರು ಬೆಳಿಗ್ಗೆ ಕೂಡ ಇರುತ್ತೆ, ಯಾವುದು ಮಾಯಿಶ್ಚರ್ ಇರುತ್ತೆ, ಅದು ಅಬ್ಸಾರ್ಬ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ.
ಬಟ್ ಬೆಟರ್ 8 to 12. ಮೊದಲು ಕಾಫಿ ಕುಡಿತಾ ಇದ್ವಿ, ಆದರೆ ಆ್ಯಕ್ಚುಲಾಗಿ ಅದರದ್ದು ಒಳ್ಳೆ ಪರಿಮಳ ಕಾಫಿ ನಮ್ಗೆ ಗೊತ್ತಿರಲಿಲ್ಲ. ಈ ಕಾಫಿ ಕಟ್ಟೆ ಬಂದ ನಂತರ ಅದಕ್ಕೆ ಒಂದು ಉತ್ತೇಜನ ಬಂದಿದೆ. ಜಾಗತಿಕವಾಗಿ ಸದಾ ಮುಂದೆನೂ ಕೂಡ ಈಗ ನಾವು ಒಟ್ಟಾರೆ ನಾವು ಒಂದು ವರ್ಲ್ಡ್ ಎಕಾನಮಿ ಅಂತಂದರೆ ಕಾಫಿ 4ನೇದು ಅದು 5ನೇ ಸ್ಥಾನಕ್ಕೂ ಬರುತ್ತೆ. ಅಷ್ಟು ಮಟ್ಟಿಗೆ ಅದು ಪ್ರಾಮುಖ್ಯತೆ ಹೊಂದಿದೆ. ಅದರಲ್ಲಿ ಕೈ ಹಾಕಲ್ಲಿ ಏನೂ ತೊಂದರೆ ಇಲ್ಲ. ಅಡಿಕೆ ತೋಟದಲ್ಲಿ ಇದು ಕಾಫಿ ಮತ್ತು ಪೆಪ್ಪರ್ ಬೆಳಿಬೋದು ಅಂತ ಖಂಡಿತ ಬೆಳಿಬೋದು. ನಾವು ಮಾಡಿದ್ದು ಒಂದು ಉದಾಹರಣೆ ನಾನು ಕೊಟ್ಟನಲ್ಲ, ಅದರಲ್ಲಿ 17 ಎಕರೆ ಜಾಗದಲ್ಲಿ ನಮಗೆ ಈ ವರ್ಷ ಅದೇ ನಾನು ಆಗಲೇ ಹೇಳಿದೆ 45 ಲಕ್ಷ ಲಾಭ ಕಾಫಿಯಿಂದ ಬಂತು. ಈಗ ಲೇಟೆಸ್ಟು ನಮಗೆ ಸುಮಾರು 9.8 ಟನ್ಸ್ ಅಷ್ಟು ಕಾಳುಮೆಣಸು ಕೂಡ ಅದರಲ್ಲಿ ಬಂದಿದೆ ಪೂರ್ತಿ. ಅದರಲ್ಲಿ ನಾವು ಇದು ಲೈನ್ ಅಲೈನ್ಮೆಂಟ್ ಮಾತ್ರ ನಾವು ಭಾಳ ಸ್ಪಷ್ಟವಾಗಿ ಮಾಡ್ತೀವಿ. ಒಂದು ಇದು ಬಸಿಗಾಲುವೆ, ಬಸ್ಗಾಲುವೆ ಅಕ್ಕಪಕ್ಕ ನಾವು ಇದು ಕಾಫಿ ಮತ್ತು ಇನ್ನೊಂದು ಇದರಲ್ಲಿ ಎಲ್ಲ ಮರಗಳು ಕೂಡ ನಾವು ಕಾಳುಮೆಣಸು ಹಾಕ್ಕೊಂಡು, ಕಾಳುಮೆಣಸಲ್ಲಿ ಮಾತ್ರ ಒಂದು 50% ನಾವು ಪನ್ನೀರ್ 1 ಹಾಕ್ಕೊಳ್ತೀವಿ. ಅದರಲ್ಲಿ ನೆರಳಲ್ಲಿ ಬರೋ ಅಂಥ ಕೆಲವು ವೆರೈಟಿಗಳಿದೆ, ಪನ್ನೀರ್ 4, ಪನ್ನೀರ್ 5 ಮತ್ತು ತೇವಮ್, ಅವುಗಳು ಅಲ್ಲಿ ಹಾಕ್ಕೊಂಡಿದ್ದೀವಿ. ಮತ್ತು ಶೀತ ಜಾಸ್ತಿ ಇರೋಂಥ ಜಾಗದಲ್ಲಿ ನಾವು ಒಂದು ಫಾರ್ಮರ್ಸ್ ವೆರೈಟಿ ಇದೆ ಸಿಗಂಧಿನಿ ಅಂದ್ಬಿಟ್ಟು, ಮತ್ತು ಒಂದು ಪ್ರಖ್ಯಾತ ಒಂದು ವೆರೈಟಿ ಇದೆ, ಅದು ಜೀರ್ಕಮುಂಡ ಅಂದ್ಬಿಟ್ಟು. ಜೀರ್ಕಮುಂಡ ಅಂತೂ ಸಣ್ಣ ಸರ, ಸಣ್ಣ ಕಾಳು, ಹೆಸರು ಹೇಳ್ದಂಗೆ ಜೀರಿಗೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟೇ ಸ್ವಲ್ಪ ಸಣ್ಣ ಕಾಳು, ಆದರೆ ಅಷ್ಟೇ ತೀಕ್ಷ್ಣ ರುಚಿ, ಅಷ್ಟೇ ತೀಕ್ಷ್ಣ ಪರಿಮಳ ಮುಂಡದಲ್ಲಿದೆ. ಸೊ ಅದನ್ನೆಲ್ಲ ನಾವು ಅದರಲ್ಲಿ ಹಾಕಿದ್ದೀವಿ. ಸಾಧಾರಣ ಒಂದು ತೋಟ ಅಂತ ತೊಗೊಂಡ್ರೆ ಅಲ್ಲಿ 13-14 ತಳಿಗಳು ಅಲ್ಲಿ ಹಾಕಿದೆ, ಲೋಕಲ್ ಬೆಸ್ಟು ಮತ್ತು ಈಗ ಇಂಪ್ರೂವ್ಡ್ ವೆರೈಟೀಸು. ಬಟ್ ಯಾವುದೇ ತೋಟ ನಾವು ತೊಗೊಂಡ್ರೂ ಕೂಡ ನಾವು 40-60% ಪನ್ನೀರ್ 1 ಇರಬೇಕು, ಮಿಕ್ಕಿದು 40-60% ಬೇರೆ ವೆರೈಟಿಗಳು ಜಾಗ. ತುಂಬ ಜನರ ಕ್ವಶನ್ ಏನಂತೇಳಿ, ನಾವಿಲ್ಲಿ ಗುಂಡಿ ಮಾಡಿ ಅಡಿಕೆ ನಡುವಂಥದ್ದು, ಪೆಪ್ಪರ್ ಹೇಗೆ ನಡುವಂಥದ್ದು ಅಂತೇಳಿ. ನಮಗೆ ಅಡಿಕೆಗಿಂತ ಹೆಚ್ಚಿನ ಡಬಲ್ ಇನ್ಕಮ್ ಪೆಪ್ಪರಲ್ಲಿ ಖಂಡಿತ ಇದೆ. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಆಗುವ ಮುಂಚಿನ ದಿವಸಗಳಲ್ಲಿ ಗುಂಡಿ ಮಾಡಿ ನಡ್ತಾ ಇದ್ದೇವೆ. ಮುಂಚೆ ಅದನ್ನು ಚೇಂಜ್ ಮಾಡುವ, ಅಡಿಕೆಗೆ ಗುಂಡಿ ಮಾಡಿ ನಡಬೇಕು ಅಂತೇಳಿ ಇಲ್ಲ, ನೆಲದ ಲೆವೆಲಿಗೂ ಅಡಿಕೆ ಗಿಡ ನಡಬಹುದು. ಮುಂದಿನ ದಿವಸಗಳಲ್ಲಿ ನಾವು ಆ ಪ್ಯಾಟರ್ನ್ ಚೇಂಜ್ ಮಾಡುವ. ಪೆಪ್ಪರ್ ನಮಗೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಆದರೆ ನೀರು ನಿಲ್ಲಬಾರ್ದು. ಆ ನೀರು ನಿಲ್ಲದಂಥ ವ್ಯವಸ್ಥೆಗಳನ್ನು ಮಾಡಿ ನಾವು ಪೆಪ್ಪರ್ ಮಾಡುವ, ನಾವು ಖಂಡಿತ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ನಾವು ಒಂದು ಕೃಷಿ ಅಧ್ಯಯನ ಪ್ರವಾಸ ಇಡುವಂಥ ಯೋಚನೆ ನಮ್ಮದು ಆಲ್ರೆಡಿ ಇತ್ತು ಈ ಸುವರ್ಣ ಸಂಭ್ರಮದ ವರ್ಷದಲ್ಲಿ. ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಾವು ಕೃಷಿ ಅಧ್ಯಯನ ಪ್ರವಾಸ ಮಾಡ್ತೇವೆ. ನಾವು ಮೊದಲಾಗಿ ನಿಮಗೆಲ್ಲ ಹೇಳಿರ್ತೀವಿ, ಯಾರೆಲ್ಲ ಆಸಕ್ತ ರೈತರು ನಿಜವಾಗ್ಲಿಯೂ ನಿಮಗೆ ಆ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ ಆದರೆ ಖಂಡಿತ ನಿಮಗೆ ಆ ಕೃಷಿ ಅಧ್ಯಯನ ಪ್ರವಾಸ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಮುಂಚಿನ ದಿವಸಗಳಲ್ಲಿ ಕೃಷಿ ಅಧ್ಯಯನ ಪ್ರವಾಸವೂ ನಾವು ಇಟ್ಕೊಳ್ತೇವೆ.